ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಟೂಡೆಂಟ್ ರಂಜಿತಾ ಇಳಿಗೇರ್ ಅವರು ಕೋರ್ಸ್ ಕಂಪ್ಲೀಟ್ ಮಾಡಿದ್ರು. 3 ಮಂತ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು. ಇವತ್ತಿಗೆ ಅವ್ರ ಕೋರ್ಸ್ ಮುಗೀತು. ಭಾಳ ಚೆನ್ನಾಗಿ ಮಾಡ್ತಾರೆ. ಐಬ್ರೋ ಆಗಲಿ, ಫೋರೆಡ್ ಆಗಲಿ, ಕಸ್ಟಮರ್ ಜೊತೆ ಮಾತು ಎಲ್ಲದೂ ಒಳ್ಳೇದಿತ್ತು. ಹಾಗಾಗಿ ಅವರಿಗೆ ಸ್ಕೋರಿಂಗ್ ಏನು ಹಾಕಬೇಕು ಅಂಥೇಳಿ ನಮ್ಮ ಮೇಡಮ್ ಕೇಳಿದಾಗ ನಾನು ಹೇಳಿದೆ, ಒಳ್ಳೆ ಸ್ಟೂಡೆಂಟು ಮೇಡಮ್, ಒಳ್ಳೆಯದಾಗಿ ಕೋರ್ಸ್ ಮಾಡಿದ್ದಾರೆ. ಕಸ್ಟಮರ್ ಜೊತೆ ಬಿಹೇವಿಯರ್ ಒಳ್ಳೆಯದಿತ್ತು, ಮತ್ತು ಪಾರ್ಲರಲ್ಲಿ ಬಿಹೇವಿಯರ್ ಭಾಳ ಚಲೋ ಇತ್ತು. ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೋತಾ ಇದ್ದರು. ಹೀಗಾಗಿ ಅವರಿಗೆ A+ ಬಿದ್ದಿದೆ. ಅದಕ್ಕೆ ನಮ್ಮ ಪಾರ್ಲರ್ಲಿಂತ A+ ಬಿದ್ದಿದ್ದಕ್ಕೆ ನಮಗೆ ಹೆಮ್ಮೆಯ ವಿಷಯ. ಲಕ್ಷ್ಮೀ ಬ್ಯೂಟಿ ವರ್ಲ್ಡ್ ಕೋರ್ಸ್ಲಿಂತ ಅವರಿಗೆ A+ ಬಿದ್ದಿದೆ. ಅದಕ್ಕಾಗಿ ರಂಜಿತಾ ನಮ್ಮ ಪಾರ್ಲರ್ ಬಗ್ಗೆ ಏನಂತಾರ ಇವಾಗ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವರು ಸ್ಪೀಚ್ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಂಜಿತಾ ಅಂತಂದು. ನಾನು ಪಾರ್ಲರ್ ಕಲಿಬೇಕಂತ ಇಂಟ್ರೆಸ್ಟ್ ಬಂದಿದ್ದು. ನನಗೆ ಅಂದರೆ ಎಜುಕೇಷನ್ ಸ್ವಲ್ಪ ಕಡಿಮೆ ಇತ್ತು, ನಾನು ಕಲಿತೀನೋ ಇಲ್ಲ ಅಂತಂದು ನನಗದೊಂದು ಭಯ ಇತ್ತು. ಈ ಲಕ್ಷ್ಮೀ ಪಾರ್ಲರ್ ಬಗ್ಗೆ ಕೇಳಿದೆ, ಲಕ್ಷ್ಮೀ ಮಹಾಲಕ್ಷ್ಮಿ ಪಾರ್ಲರ್ ಬಗ್ಗೆ ಕೇಳಿದ್ದೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಹೇಳ್ಕೊಡ್ತಾರಂತ ಹೇಳಿದ್ರು. ನಾನು ಬಂದ ಮೇಲೆ ಗೊತ್ತಾಯ್ತು ಅದ್ರ ಬಗ್ಗೆ. ನನಗೂ ಭಾಳ ಖುಷಿ ಅನ್ಸಕತ್ತೈತಿ. ನನ್ನ ಜೀವನದಾಗ ನಾನು ಎಷ್ಟೋ ದಿನಗಳನ್ನು ವೇಸ್ಟ್ ಮಾಡ್ಕೊಂಡಿನಂತ ನನಗೆ ಈಗ ಅನುಭವಿಸಕತ್ತೀನಿ. ಆದರೆ ಈಗಲಿಂದ ನನ್ನ ಜೀವನ ಚೆನ್ನಾಗಿರುತ್ತಂತ ನಂಗೆ 3 ಜನ ಮ್ಯಾಮ್ ಇದ್ರೆ ಸಪೋರ್ಟ್ ಮಾಡಿ ಹೇಳ್ಕೊಟ್ರು. ಕೆಲವೊಂದು ಟೈಮ್ನಾಗ ನನಗೆ ಮನೆಯವ್ರಕ್ಕಿಂತ ಹೆಚ್ಚಾದರು ಮ್ಯಾಮ್. ಹೇಳ್ಬೇಕಂದ್ರೆ ಇದು ಒಂದು ಹೆಸರಿಗೋಸ್ಕರ ನಾನು ಎಷ್ಟು ವರ್ಷಕ್ಕಾಗಿ ನನಗದು ಗೊತ್ತಿಲ್ಲ. ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಹಸ ಮಾಡಬೇಕು, ಏನೋ ಒಂದು ಮಾಡಬೇಕು, ನಾನು ಹೆಂಗೋ ಒಂದು 4 ಜನ ನಂಗೆ ಬೆಳಿಬೇಕಂತಂದು ಎಷ್ಟು ಕನಸಿಕೊಂಡಿದ್ದೆ. ಅದು ಹೆಂಗೆ ನೆರವೇರ್ತಿತ್ತು ನನಗೆ ಗೊತ್ತಾಗ್ತಿದ್ದಿಲ್ಲ. ಆದ್ರೆ ನನಗೆ ಈಗ ಲಕ್ಷ್ಮೀ ಮಹಾಲಕ್ಷ್ಮಿ ಪಾರ್ಲರ್ಗೆ ಬಂದ್ಮ್ಯಾಗ ನಾನು ಇನ್ನು ಬೆಳಿತೀನಿ, ನಾನು ಇನ್ನು ಬದುಕ್ತೀನಿ, ಎಲ್ಲರಂಗೆ ಆಗಿ ತೋರಿಸ್ತೀನಿ ಅಂತ ನನಗೆ ಭರವಸೆ ಬಂದಿದ್ದೆ. ಇಲ್ಲಿಂತ್ರ ನನಗೆ 3 ಜನ ಮ್ಯಾಮ್ ಇದ್ದರು, ನನಗೊಂದು ತಾಯಿ ಸಮಾನ ಅದಾರ ಅವರು. ನಾನು ಅದನ್ನೇ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಒಂದು ತಪ್ಪಾಯಿತು, ಒಂದು ಕೆಡಕಾಯ್ತು, ಏನೋ ಒಂದಾಯಿತು ಹೇಳಿದರು, ಹಿಂಗಲ್ಲಮ್ಮ, ಹಿಂಗೆ ಸುಧಾರಿಸ್ಕೆ, ಹಿಂಗಲ್ಲ, ಹಿಂಗೆ ಒಬ್ರಿಗಿಂತ ಒಬ್ರು ಹೆಚ್ಚು. ಎಷ್ಟೋ ಟೈಮ್ನಾಗ ನನ್ನ ಜೀವನದ ನೋವಿದ್ದಾಗ ಮ್ಯಾಮ್ ಕೂಡ ನನ್ನ ಇದ್ರಿಗೆ ಹಂಚ್ಕೊ, ನಾನು ನಿಮ್ಮ ಮನೆಯವ್ರು ಇದ್ದಂಗೆ ಅಂತ ನಾನು ಪ್ರತಿಯೊಂದು ನೋವು ಅವ್ರು ಕೂಡ ಹಂಚ್ಕೊಂಡೆ. ಈಗ ಒಂದು ಏನು ನೀನು ಬೆಳಿಬೇಕಷ್ಟೇ, ನಿನ್ನ ತಲೆಗೆ ಏನಿರಬೇಕು ಬೆಳಿಬೇಕು. ನಿನ್ನಿಂದ ಅಂತಾರೆ, ಮಾತಾಡ್ತಾರೆ, ನೀ ಅದನ್ನ ತಲೆಗೆ ಹಾಕೋಬೇಡ ಅಂತಂದು ಹೇಳ್ಕೊಟ್ಟಿದ್ದೆ ನನಗೆ ಹೇಳ್ಬೇಕಂದ್ರೆ ನನಗೆ ಭರವಸೆ ಬಂದಿದ್ದು ಇದು ಶಾರದಾ ಮ್ಯಾಮಿಂದ, ಅಕ್ಕ ಮ್ಯಾಮಿಂದ, ಜ್ಯೋತಿ ಮ್ಯಾಮಿಂದ. ನಾನು ಬೆಳಿತೀನಿ, ನಾನು ಮುಂದೆ ಬರ್ತೀನಿ, ನನಗೆ ಯಾರು ಅಂದಾರ ಅವ್ರ ಎದುರಿಗೆ ಬೆಳೆದು ತೋರಿಸ್ತೀನಿ ಅಂತ ನನಗೆ ಭರವಸೆ ಬಂದೈತಿ. ಥ್ಯಾಂಕ್ಸ್ ರೀ ಮ್ಯಾಮ್, ನನಗಿಷ್ಟು ಧೈರ್ಯ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್. ನನಗೆ ನಮ್ಮ ತಾಯಿಗಿಂತ ಈಗ ನಮ್ಮ ತಾಯಿ ಹಂಗೆ ನೀವು 3 ಜನ ನನ್ನ ತಾಯಿನ ಅಂದ್ಕೊಳ್ತೀನಿ. ನನಗೆ ಅಷ್ಟು ಸಪೋರ್ಟ್ ಮಾಡಿ ನನಗೆ ಕಲಿಸ್ಕೊಟ್ಟು, ಏನಪ್ಪ ನಂಗೆ ಎಜುಕೇಷನ್ ಇಲ್ಲ, ನಾನು ಹೆಂಗೆ ಮಾಡಲಿ, ಹೆಂಗೆ ಬೆಳಿಬೇಕು, ನನಗೆ ಎಷ್ಟೋ ಜನ ಎಷ್ಟೋ ಮಾತು ಅಂದಾರ. ಅವ್ರಿದ್ರಿಗೆ ನಾನು ಹೆಂಗೆ ಬೆಳೆದು ತೋರಿಸ್ಬೇಕು ಅಂತಂದು ಸಾದಾ ಹಂಗೆ ಮಾಮೂಲಿ ಬ್ಲೌಸ್ ಹೊಲಿತಿದ್ದೆ ಅಷ್ಟೇ. ಇದ್ರಲಿಂದ ನಾನು ಹೆಂಗೆ ಬೆಳಕ್ಕೆ ಸಾಧ್ಯ, ನಾನು ಹೆಂಗೆ 4 ಮಂದಿ ಹಚ್ಕೋಬೇಕು, ಹೆಂಗೆ ನನ್ನ ಒಂದು ಹೆಸರು ಬೆಳೆಸ್ಬೇಕು ಅನ್ನೋದು ನನಗೆ ಭಾಳ ಆಸೆ ಇತ್ತು. ಅದರ್ಲಿಂದ ನಾನು ಹಂಗೆ ಮಾತಾಡ್ಕೊತಿದ್ದಾಗ ಏರಿಯಾದಾಗ ಒಬ್ಬಕ್ಕೆ ಅಕ್ಕ ಹೇಳಿದ್ಲು, ಯಶೋದಕ್ಕ ಅಂತಂದು. ಸುಮ್ಮನೆ ಅಲ್ಲಿ ಇಲ್ಲಿ ಏನು ಕಲಿಯಕ್ಕೆ ಹೋಗ್ತಿ, ಇಲ್ಲಿ ಲಕ್ಷ್ಮೀ ಪಾರ್ಲರ್ಗೆ ಹೋಗು, ಚೆನ್ನಾಗಿ ಹೇಳ್ಕೊಡ್ತಾರಂತ ಅವ್ರು ನಂಗೆ ಸೊಲ್ಯೂಷನ್ ಕೊಟ್ಟರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿಲ್ಲ. ಇದು ಯಶೋದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಇಲ್ಲಿ ಸೊಲ್ಯೂಷನ್ ತೋರಿಸಿದ್ದಕ್ಕೆ ಬಂದ್ವಿ. ಶಾರದಾ ಮ್ಯಾಮ್ನ, ಅಕ್ಕ ಮ್ಯಾಮ್ನ ಭೇಟಿ ಆಗಿ ಮಾತಾಡಿದ್ವಿ. ಮ್ಯಾಮ್ ಅಂದರು, ಇಲ್ಲ ನೀ ಕಲಿತೀನಿ ಅಮ್ಮ ಅಂತ. ಇಲ್ರಿ ಮ್ಯಾಮ್, ನಂದು ಸ್ವಲ್ಪ ಎಜುಕೇಷನ್ ಕಡಿಮೆ ಐತೆ ಅಂದೆ. ನಿನ್ನ ಎಜುಕೇಷನಿಂದ ಏನಿದ್ರು ಸೈಡಿಗಿಡು, ಏನು ನೀನು ಕಲಿಬೇಕನ್ನೋದೈತಲ್ಲ, ನಿನ್ಗೆ ಆಸೆ ಐತಿ, ನೀನು ಕಲಿತಿ, ನೀನು ಮಾಡ್ತೀನಿ ಅನ್ನೋದೈತಿ ನಿನ್ಗೆ. ಯಾಕಂದರೆ ಒಂದು ಗುರಿ ಅನ್ನೋದೈತಿ, ನೀನು ಬೆಳೀತಿ ಅನ್ನೋದು ಅವ್ರಿಗೆ ಫುಲ್ ಭರವಸೆ ಇತ್ತು. ಹಂಗಾಗಿ ನನಗೆ ಪ್ರತಿಯೊಂದನ್ನು ಹೇಳ್ಕೊಟ್ರು. ಎಷ್ಟೋ ತಪ್ಪು ಮಾಡಿ ನಾನು ಇಲ್ಲಂತಲ್ಲ, ಐಬ್ರೋಸ್ದಾಗ ಆಯಿತು, ಕಟ್ಟಿಂಗ್ನಾಗ ಆಯ್ತು, ಎಲ್ಲದು ಒಮ್ಮೊಮ್ಮೆ ಕೆಡಿಸ್ದಾಗ ಅವ್ರು ಬಂದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಅದನ್ನು ಫಿನಿಶಿಂಗ್ ಕೊಟ್ಟು ಹಿಂಗಲ್ಲ ಅಂತ ಹೇಳಿದರು. ಅಂದರೆ ನಾನು ಮನಸ್ಸಿನ ಮಾತಂದರೆ ಅಕ್ಕ ಮ್ಯಾಮ್ ಸ್ವಲ್ಪ ಸ್ಟಿಕ್ಕಿಲಿ ಹೇಳಿದ್ರು, ನಮ್ಗೆ ಒಳ್ಳೇದೇ ಹೇಳಿದ್ರು ಅಂತ ನನಗೆ ಈಗ ಅನಿಸ್ತೈತಿ. ಆಗ ಒಂದು ಸ್ವಲ್ಪ ಮ್ಯಾಮ್ ಸ್ವಲ್ಪ ಸ್ಟಿಕ್ ಅದೆಲ್ಲ ಅನಿಸ್ತಿತ್ತು ನನಗೆ. ಆದರೆ ಈಗ ಅನಿಸ್ತಿತ್ತು ಅವ್ರು ನನಗೊಂದು ಜೀವನಕ್ಕೊಂದು ದಾರಿ ತೋರಿಸ್ಕೊಟ್ರು ಅಂತದ್ದು. ಅಂದರೆ ಶಾರದಾ ಮ್ಯಾಮ್ ಹೇಳಿದ್ರು, ಹಿಂಗಲ್ಲಮ್ಮ ಹಂಗಂತ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ತಿದ್ರು. ಆದರೆ ಖುಷಿ ಇತ್ತು. ಇಬ್ಬರು ಮ್ಯಾಮ್ ಇದ್ರು, ಇಬ್ಬರು ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ. ಆದರೆ ನಾವು ಜ್ಯೋತಿ ಮ್ಯಾಮ್ ಅಂತೇಳಿ
ಸಮಯ ಕಳೆದ್ರೆ ಸ್ವಲ್ಪ ಕಡಿಮೆ, ಅವ್ರ ಮ್ಯಾಮ್ ಯಾವಾಗಲೂ ಊರಿಗೆ ಹೋಗ್ತಿತ್ತು, ಸ್ವಲ್ಪ ಸಮಯ ಕಳೆದ್ರೆ ಕಡಿಮೆ. ಅಕ್ಕ ಮ್ಯಾಮ್ ಜೊತೆ ಮತ್ತು ಶಾಸೋ ಮ್ಯಾಮ್ ಜೊತೆನೇ ನಾನು ಜಾಸ್ತಿ ಇದನ್ನ ಮಾಡಿದ್ದು, ಟೈಮ್ ಎಲ್ಲ ಕಳೆದಿತ್ತು. 3 ತಿಂಗಳ ಹೆಂಗಾಯ್ತಂತ ನನಗೆ ಗೊತ್ತಾಗ್ತಿದ್ದಿಲ್ಲ. ಇನ್ನು ಕಲಿಬೇಕನ್ನೋದಿತ್ತು, ಬಟ್ ನನ್ನ ಫ್ಯಾಮ್ಲಿ ಪ್ರಾಬ್ಲಮ್ಲಿಂದ ನಾನು 3 ತಿಂಗಳು ಕೋರ್ಸ್ ಮುಗಿಸಿದ್ದೆ. ಆದರೂ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದಂದ್ರೆ ಅಷ್ಟೇ, ನನಗೆ 3 ಜನ ಮ್ಯಾಮ್ ಇದ್ದರು ನನಗೆ ತಾಯಿ ಹಿಂಗೆ ಅಂತ ನಾನು ಹೇಳೋದು. ಥ್ಯಾಂಕ್ಸ್ ರೀ ಮ್ಯಾಮ್, ನನಗೆ ಇಷ್ಟು ಭರವಸೆ ಕೊಟ್ಟಿದ್ದಕ್ಕೆ.